ಒಂದು ಯುದ್ಧ, ಒಂದು ಭೂಕಂಪ, ಫ್ಯಾಕ್ಟರಿಯ ನಾಶ, ಆದರೂ ವಿಶ್ವದ ದೊಡ್ಡ ಬ್ರ್ಯಾಂಡ್. ಇದೇ ಹೋಂಡಾ ಕಮ್ಬ್ಯಾಕ್ ಸ್ಟೋರಿ. ಜಸ್ಟ್ ಇಮ್ಯಾಜಿನ್, ವರ್ಷಗಳ ಕಾಲ ಕಷ್ಟಪಟ್ಟು ಒಂದು ಫ್ಯಾಕ್ಟರಿಯನ್ನ ನಿರ್ಮಿಸ್ತೀರಿ, ಯುದ್ಧದಿಂದ ಫ್ಯಾಕ್ಟರಿ ಧ್ವಂಸವಾಗುತ್ತೆ, ಮತ್ತೆ ನಂತರ ಕಟ್ಟೋಕೆ ಶುರು ಮಾಡ್ತೀರಿ, ಭೂಕಂಪ ಬಂದು ಉಳಿದಿದ್ದು ಕೂಡ ನಾಶವಾಗುತ್ತೆ. ಇಂತಹ ಸಂದರ್ಭದಲ್ಲಿ ಎಲ್ಲರೂ ಗೀವ್ ಅಪ್ ಮಾಡ್ತಾರೆ. ಆದರೆ ಒಬ್ಬ ವ್ಯಕ್ತಿ ಮಾತ್ರ ನನ್ನ ಫ್ಯಾಕ್ಟರಿಯನ್ನ ನಾಶ ಮಾಡಬಹುದು, ನನ್ನ ಕನಸಲ್ಲ ಅಂತ ಹೇಳಿ ಮುನ್ನುಗ್ಗಿದ್ದ. ಆ ವ್ಯಕ್ತಿಯೇ ಸೊಹಿಚಿರೋ ಹೋಂಡಾ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ಎಂ ದಂಡು. ಹೋಂಡಾಗೆ ಚಿಕ್ಕಂದಿನಿಂದಲೇ ಯಂತ್ರಗಳ ಮೇಲೆ ಅಪಾರವಾದ ಆಸಕ್ತಿ. ಇಂಜಿನ್ಗಳಂದ್ರೆ ಪ್ರಾಣ. ದೊಡ್ಡ ಆಟೋಮೊಬೈಲ್ ಕಂಪನಿಯನ್ನ ಕಟ್ಟಬೇಕು ಅನ್ನೋದು ಅವರ ಕನಸಾಗಿತ್ತು. ಅದರಂತೆ ಒಂದು ಚಿಕ್ಕ ಫ್ಯಾಕ್ಟರಿಯನ್ನ ಆರಂಭಿಸಿದ್ರು. ಅದೇ ಸಂದರ್ಭದಲ್ಲಿ ಎರಡನೇ ಮಹಾಯುದ್ಧ ಶುರುವಾಯಿತು. ಬಾಂಬ್ ದಾಳಿ, ಫ್ಯಾಕ್ಟರಿ ಬಹುಭಾಗ ನಾಶವಾಯಿತು. ಸ್ವಲ್ಪ ಸಮಯದ ಬಳಿಕ ಮತ್ತೆ ಫ್ಯಾಕ್ಟರಿಯನ್ನ ಕಟ್ಟೋಕೆ ಮುಂದಾದ್ರು. ಭೂಕಂಪ ಬಂತು. ಆಗ ಉಳಿದಿದ್ದ ಫ್ಯಾಕ್ಟರಿಯೂ ಸಂಪೂರ್ಣ ಕುಸಿದು ಬಿಡ್ತು. ಯಾರೇ ಆಗಿದ್ರು ಇಷ್ಟೇ ಸಾಕು ಅಂತ ಕೈ ಬಿಡ್ತಾ ಇದ್ರು. ಆದ್ರೆ ಹೋಂಡಾ ಬೇರೆ ರೀತಿಯಲ್ಲಿ ಯೋಚನೆ ಮಾಡಿದ್ರು. ಯುದ್ಧದ ನಂತರ ಜಪಾನ್ನಲ್ಲಿ ಪೆಟ್ರೋಲ್ ಕೊರತೆ, ಹಣದ ಕೊರತೆ, ಜನರು ಸಂಚಾರಕ್ಕೆ ಸಂಕಷ್ಟ ಅನುಭವಿಸ್ತಾ ಇದ್ರು. ಆಗ ಅವರು ಸೈಕಲ್ಗಳಿಗೆ ಚಿಕ್ಕ ಮೋಟಾರ್ ಇಂಜಿನ್ ಅನ್ನ ಅಳವಡಿಸಲು ಶುರು ಮಾಡಿದ್ರು. ಜನರಿಗೆ ಅದು ತುಂಬಾ ಇಷ್ಟ ಆಯ್ತು. ಅಲ್ಲಿಂದಲೇ ಹೋಂಡಾ ಮೋಟಾರ್ ಕಂಪನಿ ಜನ್ಮ ತಾಳ್ತು. ಚಿಕ್ಕ ಇಂಜಿನ್ಗಳಿಂದ ಮೋಟಾರ್ ಸೈಕಲ್ಗಳಿಗೆ, ಮೋಟಾರ್ ಸೈಕಲ್ಗಳಿಂದ ಕಾರುಗಳಿಗೆ, ಹಂತ ಹಂತವಾಗಿ ಹೋಂಡಾ ಜಗತ್ತನ್ನೇ ಗೆಲ್ತು. ಇವತ್ತು ಹೋಂಡಾ ವಿಶ್ವದ ಅತ್ಯಂತ ಗೌರವಾನ್ವಿತ ಆಟೋಮೊಬೈಲ್ ಬ್ರ್ಯಾಂಡ್ಗಳಲ್ಲಿ ಒಂದಾಗಿದೆ. ಹೋಂಡಾ ನಮಗೆ ಕಲಿಸಿದ ಅತಿ ದೊಡ್ಡ ಪಾಠ ಏನು ಗೊತ್ತಾ? ಸಮಸ್ಯೆ ಬಂದಾಗ ಅಳಬೇಡಿ, ಅವಕಾಶವನ್ನ ಹುಡುಕಿ. ಯುದ್ಧ ಫ್ಯಾಕ್ಟರಿಯನ್ನ ಕಸಿತು, ಭೂಕಂಪ ಆಸ್ತಿಯನ್ನ ಕಸಿತು. ಆದರೆ ಅವರ ಪರಿಶ್ರಮ, ಅವರ ಕೌಶಲ್ಯ, ಅವರ ಕನಸು, ಅವರ ಧೈರ್ಯ ಇವುಗಳನ್ನ ಯಾರೂ ಕಸಿದುಕೊಳ್ಳಲಿಲ್ಲ. ನೆನ್ಪಿಡಿ, ನಿಮ್ಮ ಬಳಿ ಇರುವ ಎಲ್ಲವನ್ನೂ ಕಳೆದುಕೊಳ್ಳಬಹುದು, ಆದರೆ ನಿಮ್ಮ ಕೌಶಲ್ಯ, ನಿಮ್ಮ ಅನುಭವ, ನಿಮ್ಮ ಆತ್ಮವಿಶ್ವಾಸ ನಿಮ್ಮೊಂದಿಗೆ ಇದ್ರೆ ದೊಡ್ಡ ಸಾಮ್ರಾಜ್ಯ ಕಟ್ಟಬಹುದು. ಇದೇ ಹೋಂಡಾ ಕಮ್ಬ್ಯಾಕ್ ಸ್ಟೋರಿ. ನೀವೇನು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.